15,000ಕ್ಕಿಂತ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ. ಅದರಲ್ಲಿ 5,000 ಮರಗಳು ಹೋದ್ರೂ ಕೂಡ 10,000 ಮರಗಳು ಬದುಕಿದಾವೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅವರು ಸಸಿಗಳನ್ನು ಕೂಡ ಅವರೇ ರೆಡಿ ಮಾಡ್ಕೊಳ್ತಾರೆ. ಈ ವಿಡಿಯೋದಲ್ಲಿ ನಾವು ಅವರು ನರ್ಸರಿಯನ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನ ನೋಡೋಣ. ಆ ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳು ಮರಗಳಿದಾವೆ ಅವೆಲ್ಲವನ್ನೂ ನೋಡೋಣ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಯಾರ್ಯಾರು ಹಿಂದಿನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದರಲ್ಲಿ ಅವರು ಹೇಳಿದ್ರು ನನ್ನ ಮನೆಯ ಹಿಂದ್ಗಡೆನೆ ಒಂದು ಚಿಕ್ಕ ನರ್ಸರಿ ಮಾಡ್ಕೊಂಡಿದ್ದೀನಿ ಅಂತ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮರಗಳು ಗಿಡಗಳು ಇದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರನ್ನೇ ಕೇಳೋಣ. ಇವು ಎಷ್ಟು ವರ್ಷದ ಮರಗಳು, ಯಾವಾಗಿಂದ ನೆಟ್ಟಿದ್ದೀರಾ, ಮತ್ತೆ ಇವು ಬೀಜಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಿದ್ದೀರಾ? ಇವು ಒಂದು ಆಲದ ಮರದ ಗಿಡಗಳು. ಓಕೆ. ಇವು ಬೀಜದಿಂದ ನಾನು ಬೆಳೆಸಿರೋದು. ಬೀಜಗಳು ಆಲದ ಮರದ ಗಿಡಕ್ಕೆ ಬೀಜಗಳು ಸಿಗ್ತವೆ. ಆ ಬೀಜಗಳು ತಂದು ಒಂದು ಟ್ರೈನಲ್ಲಿ ಬೆಳೆಸ್ತೀನಿ. ಬೆಳೆಸಿದ ಮೇಲೆ ಸ್ವಲ್ಪ ಎತ್ತರ ಆದ ತಕ್ಷಣ ಆ ಸಸಿಗಳನ್ನ ಪಾಕೆಟ್ ಗಳಲ್ಲಿ ನೆಟ್ಟು ಎತ್ತರಕ್ಕೆ ಬೆಳೆದ ಮೇಲೆ ಮತ್ತೆ ಏನ್ ಮಾಡ್ತೀನಿ, ದೊಡ್ಡ ಚೀಲದಲ್ಲಿ ಆ ಪಾಕೆಟ್ ಹರಿದು ಆ ಮಣ್ಣನ್ನ ಮೂಲಕ ಇದನ್ನು ಮತ್ತೆ ದೊಡ್ಡ ಪಾಕೆಟ್ ನಲ್ಲಿ ನೆಟ್ಟು ನೀರ್ ಹಾಕ್ತೀನಿ. ಅವು ಇಷ್ಟ ಎತ್ತರ ಬೆಳಿತಾವೆ. ಇದು 3 ವರ್ಷದ ಗಿಡ ಅದ. ಇದು 3 ವರ್ಷದ ಗಿಡ? 3 ವರ್ಷದ ಗಿಡ. ಅಂದ್ರೆ 3 ವರ್ಷದ ಹಿಂದೆ ನೀವು ಬೀಜದಿಂದ ಮಾಡಿರೋದು? ಯಾಕಂದ್ರೆ ಯಾಕೆ ಎತ್ತರವಾಗಿ ಬೆಳೆಸ್ತೀವಿ ಅಂದ್ರೆ ಚಿಕ್ಕದಾಗಿದ್ದಾಗ ಕುರಿ ದನ ಆಡು ಎಲ್ಲ ತಿಂದು ಬಿಡ್ತಾವ ಬೇರೆ ಕಡೆ ನೆಟ್ಟಾಗ. ಅದಕ್ಕೆ ಎತ್ತರವಾಗಿ ಬೆಳೆಸಿದ ಮೇಲೆ ತಗೊಂಡು ಹೋಗಿ ನೆಡೋಣ ಅಂತೇಳಿ ನಾನು ಎತ್ತರವಾಗಿ ಬೆಳೆಸ್ತೀನಿ. ಹೊಂಗೆ ಗಿಡ, ತಪ್ಸಿ ಗಿಡ ಅಂತ ಗಿಡಗಳನ್ನ ಯಾವ ಕುರಿ ದನ ಏನ್ ತಿನ್ನಂಗಿಲ್ಲ. ಅಂತಕ್ಕ ಸೇಫ್ಟಿ ಬೇಕಾಗೋದಿಲ್ಲ. ಇದಕ್ಕೆ ಟ್ರೀ ಗಾರ್ಡ್ ಹಾಕ್ಬೇಕಾಗ್ತದ. ಟ್ರೀ ಗಾರ್ಡ್ ಹಾಕ್ಬೇಕಾದ್ರೆ ಕಾಸ್ಟ್ಲಿ ಬೀಳ್ತದೆ. ಒಂದು ಟ್ರೀ ಗಾರ್ಡ್ 1,000 ರೂಪಾಯಿ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವೆಲ್ಲ ಎಲ್ಲಿ ಅಂತೇಳಿ ಈ ತರ ಇನ್ನ ಎತ್ತರ ಬೆಳೆದ ಮೇಲೆ ಗಿಡ ತಗೊಂಡು ಹೋಗಿ ನೆಡ್ತೀವಿ. ಬೆಳೆಸುವಾಗ ಜಾಸ್ತಿ ಬೆಳೆಸ್ಬಿಡೋದು, ಆಮೇಲೆ ಬೇಕಾದ್ರೆ ತಾನೇ ಬೆಳ್ಕೊಂಡು ಹೋಗುತ್ತೆ. ಯಾಕಂದ್ರೆ ಉಳಿತಾವನು ಚಿಕ್ಕವಿದ್ದಾಗ ಬೆಳೆಕ ಬಹಳ ಟೈಮ್ ತಗೊಳ್ತದದು. ಸೊ 2-3 ವರ್ಷಗಳು ಬೇಕಾಗ್ತದೆ. ನಾವೇ ಯಾಕೆ ಇಲ್ಲೇ 2-3 ವರ್ಷ ಬೆಳೆದು ತಗೊಂಡು ಹೋಗಿ ನಾವು ನೆಡ್ಬೇಕಂತೇಳಿ ಎತ್ತರವಾಗಿ ಬೆಳೆಸ್ತೀವಿ. ಇದುವರೆಗೂ ಎಷ್ಟು ಸಸಿಗಳು, ಎಷ್ಟು ಈ ತರದ ಮರಗಳನ್ನ ನೀವು ಸಸಿ ಮಾಡಿರೋದು ಎಷ್ಟು ಇದುವರೆಗೂ? ಈಗ ನಾನು ವರ್ಷಕ್ಕೆ 800ರಿಂದ 1,000 ಸಸಿಗಳನ್ನು ನಾನು ಇಲ್ಲಿ ರೆಡಿ ಮಾಡ್ತೀನಿ. ಅದರಲ್ಲಿ ತೆಗೆದುಕೊಂಡು ಹೋಗಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅಂದ್ರೆ ದೇವಸ್ಥಾನ ಇರಬಹುದು, ಸ್ಮಶಾನದ ಜಾಗ ಇರಬಹುದು, ಅರಣ್ಯ ಇಲಾಖೆಗೆ ಸೇರಿದ ಜಾಗ ಇರಬಹುದು, ಕೆರೆ ದಂಡೆಗೆ, ಮತ್ತೆ ಶಾಲಾ ಕಾಲೇಜುಗಳಲ್ಲಿ, ರಸ್ತೆ ಬದಿಯಲ್ಲಿ ಗಿಡಗಳನ್ನ ನೆಡ್ತೀನಿ ನಾನು. ನೆಟ್ಟ ಮೇಲೆ ನೀರ್ ಹಾಕೋದು, ಮುಳ್ಳು ಕಟ್ಟೋದು, ಅದಕ್ಕೆ ಕೋಲು ಒಂದು ಕಟ್ಟಿಗೆ ಹಾಕೋದು, ಬ್ಯಾಲೆನ್ಸ್ಗೆ ಬಿದ್ದೋಗ್ಬಿಡ್ತದ. ಈ ತರ ಅದನ್ನ ನಾವು ನಿರ್ವಹಣೆ ಮಾಡ್ಕೊಂತ ಇರ್ತೀವಿ. ನೀರ್ನು ಹಾಕ್ಬೇಕಾಗ್ತದೆ. ಇಲ್ಲಾಂದ್ರೆ ಬಿಸಿಲುಗಾಲ ಏಪ್ರಿಲ್ ಮೇನಲ್ಲಿ ಗಿಡಗಳು ಒಣಗಿ ಹೋಗ್ಬಿಡ್ತಾವ. ಈ ಗಿಡ ನೆಡೋದು ಮುಖ್ಯ ಅಲ್ಲ, ಅದನ್ನ ಉಳಿಸೋದು ಬಹಳ ಸಮಸ್ಯೆ ಆಗ್ಬಿಟ್ಟದು. ಯಾಕಂದ್ರೆ ನೆಡೋದೇನು ನೆಡ್ತಾ ಹೋಗ್ಬಹುದು, ಆದ್ರೆ ಉಳಂಗಿಲ್ಲ. ಅಷ್ಟು ನೆಟ್ಟ ಗಿಡಗಳನ್ನ ನಾವು ಕಷ್ಟಪಟ್ಟು ಬೀಜಗಳಿಂದ ಬೆಳೆಸಿರ್ತೀವಿ. ಇದು ಸುಮಾರು 1 ವರ್ಷದ ಸಸಿಗಳಿವು. 1 ವರ್ಷ ತನ ಪ್ರತಿದಿನ ನೀರು ಹಾಕಿ ಬೆಳೆಸಿರ್ತೀವಿ. ಅದನ್ನ ಹೋಗಿ ಎಲ್ಲೋ ಒಂದ್ ಕಡೆ ನೆಟ್ಟ ಮೇಲೆ ಅದು ಒಣಗೋದ್ರೆ ನಾವು 1 ವರ್ಷದ ಶ್ರಮ ವ್ಯರ್ಥ ಆಗ್ತದೆ. ಅದಕ್ಕೆ ಹೇಗಾದ್ರೂ ಮಾಡಿ ಅದನ್ನ ಉಳಿಸಲೇಬೇಕು ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ, ಅಂದ್ರೆ ನಾವು ಸಾವಿರಾರು ಗಿಡ ನೆಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, 100 ಗಿಡಗಳಾದ್ರೂ ಉಳಿಸಲೇಬೇಕು ಅಂತ ಹೇಳಿ ನಾನು ನೆಡ್ತಾ ಬಂದಿದ್ದೀನಿ, ಉಳಿಸ್ತಾ ಇದ್ದೀನಿ. ಸರ್, ಇದುವರೆಗೂ ಎಷ್ಟು ಸಸಿಗಳನ್ನ ನೀವು ಈ ತರ ರೆಡಿ ಮಾಡ್ಕೊಂಡು ಹೋಗಿ ಹಚ್ಚಿರಬಹುದು ಅಂದಾಜು? ನಾನು ಈಗಾಗಲೇ 15,000ಕ್ಕಿಂತ ಹೆಚ್ಚು ಸಸಿಗಳನ್ನ ನೆಟ್ಟಿದ್ದೀನಿ. ಆದ್ರೆ ಅದರಲ್ಲಿ ಒಂದು 5,000 ಗಿಡಗಳು ನಾಶವಾದ್ರೂ ಒಂದು 10,000 ಗಿಡಗಳು ಉಳಿದಿರ್ತವೆ ಅಂತ ನನ್ಗೆ ಅನಿಸ್ತದೆ. ಯಾವ್ಯಾವ ತರದ ಗಿಡಗಳನ್ನ ನೆಟ್ಟಿದ್ದೀರಾ ಇದುವರೆಗೂ? ಇಲ್ಲಿರೋ ನಿಮ್ ನರ್ಸರಿಲಿ ಇರೋದು ಯಾವ್ಯಾವ ಗಿಡಗಳಿದೆ ಈಗ? ಇದರಲ್ಲಿ ಹೊಂಗೆ, ತಪ್ಸಿ, ಮತ್ತೆ ಅರಳಿ, ಮತ್ತೆ ಬಸರಿ ಗಿಡ, ಮತ್ತೆ ಕೆಲವೊಂದು ಇವು ಹಣ್ಣಿನ ಗಿಡ ಬೆಳೆಸ್ತೀನಿ. ಇದು ನೇರಳೆ, ಆಮೇಲೆ ಚಳ್ಳೆ ಹಣ್ಣಿನ ಗಿಡ, ಅದು ಚಳ್ಳೆ ಹಣ್ಣಿನ ಗಿಡ, ಇದು ಚಳ್ಳೆ ಹಣ್ಣಿನ ಗಿಡ,
ಮತ್ತೆ ಇದು ಹತ್ತಿ ಹಣ್ಣಿನ ಗಿಡ ಅಂತ ಬೆಳೆಸ್ತೀವಿ. ಇಲ್ಲೇ ಅದ್ ನೋಡ್ರಿ ಹತ್ತಿ ಹಣ್ಣಿನ ಗಿಡ, ಇವು ಹತ್ತಿ ಹಣ್ಣಿನ ಗಿಡ. ಯಾಕಂದ್ರೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸಣ್ಣ ಸಣ್ಣ ಅಳಿಲು ಗಿಳಿಲು ತಿಂತಾವ ಅಂತೇಳಿ ನಾವು ಇದನ್ನ ಜಾಸ್ತಿ ಹಣ್ಣಿನ ಹಣ್ಣಿನ ಗಿಡಗಳನ್ನು ಬೆಳೆಸ್ತೀವಿ. ಇದು ತಪ್ಸಿ ನೋಡ್ರಿ, ಇವು ಯಾವ ಕುರಿ ದನ ಏನ್ ತಿನ್ನಂಗಿಲ್ಲ ಸರ್, ಇದನ್ನ ತಿನ್ನಲ್ಲ. ಮೊಂಡು ಜಾತಿ, ನೀರನ್ನು ಕಡಿಮೆ ಹಾಕಿದ್ರು ಬರ್ತದೆ. ಇದು ಗುಡ್ಡಗಾಡು ಪ್ರದೇಶದಲ್ಲಿ ಬರ್ತದ, ಅದು ಗಿಡ ಬೆಳೀತದ, ಒಣಗಂಗಿಲ್ಲ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಣ್ಣು ಸುಲಭವಾಗಿ ಸಿಗ್ತದೆ, ನಮಗ ನಗರ ಪ್ರದೇಶದಲ್ಲಿ ಮಣ್ಣು ಸುಲಭವಾಗಿ ಸಿಗೋದಿಲ್ಲ. ನಾವು ಖರೀದಿ ಮಾಡಿ ತರಬೇಕಾಗ್ತದ. ಯಾಕಂದ್ರೆ ಒಂದು 4,000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಮಣ್ಣು ಕೊಡ್ತಾರೆ, ಕೆಂಪು ಮಣ್ಣು. ಅದು ಮಳೆಗಾಲ ಮಾತ್ರ ಕೊಡ್ತಾರೆ, ಬಿಸಿಲುಗಾಲ ಕೊಡೋದಿಲ್ಲ ಅವರು. ಹೊಲದಲ್ಲಿ ತಗೊಂಡ್ ಬರ್ತಾರ, ಹೊಲದವ್ರಿಗೆ ಮಾಲೀಕರಿಗೆ ರೊಕ್ಕ ಕೊಟ್ಟು ತಗೊಂಡ್ ಬರ್ತಾರ. ಟ್ರ್ಯಾಕ್ಟರ್ ಚಾರ್ಜ್ ಇಸ್ಕೊಂತಾರ, ಅದು 4,000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಕೊಡ್ತಾರೆ. ನಿಮಗೆ ಜಾಸ್ತಿ ಅಂದ್ರೆ ನಿಮ್ಗೊಂದು ಅಂದಾಜ್ ಇರುತ್ತಲ್ಲ, ಯಾವ ಗಿಡವನ್ನ ಜಾಸ್ತಿ ನೆಟ್ಟಿರಬಹುದು ನೀವು? ಹೊಂಗೆ ಮರ ಯಾಕಂದ್ರೆ ಅವು ಉಳಿದಾವ, ಉಳಿಯುತ್ತೆ. ಅವು ಎಲ್ಲಿ ಇದು ಆಗಿಲ್ಲ, ಫೇಲ್ಯೂರ್ ಆಗಿಲ್ಲ. ಅವು ಹೊಂಗೆ ಮರ ಜಾಸ್ತಿ ಬೆಳೆಸಿ. ಇದು ಆಲ್ದ ಮರನು ನೆಟ್ಟಿವಿ. ಅಂದ್ರೆ ಅವು ಉಳ್ದಾವ. ಸ್ಟಾರ್ಟಿಂಗ್ ನಲ್ಲಿ ನಾನು ಆಲದ ಮರಗಳು ಬೆಳೆಸಿದ್ದಿಲ್ಲ. ಅದು ಐಡಿಯಾ ಇರ್ಲಿಲ್ವಾ? ಐಡಿಯಾ ಇತ್ತು, ಆದ್ರೆ ಜಾಸ್ತಿ ಇವು ಉಳಿತಾವ ಅಂತೇಳಿ ನಾನು ಜಾಸ್ತಿ ಹೊಂಗೆ ತಪ್ಸಿನೇ ಜಾಸ್ತಿ ಬೆಳೆಸಿರೋದು. ನಾವು ಪ್ರತಿದಿನ ಹೋಗಿ ನಾವು ಅದನ್ನ ನೋಡಿದಾಗ ಇದನ್ನ ಯಾವ ಎಲೆಗಳು ತಿಂತಿದ್ದಿಲ್ಲ. ಗೊತ್ತಾಯ್ತು, ಅಂದ್ರೆ ಇವು ಇದು ಕಹಿ ಇರ್ತದೋ ಏನೋ, ಇದ್ರ ಎಲೆ ತಿನ್ನಂಗಿಲ್ಲ ಯಾವ್ದು ಪ್ರಾಣಿಗಳು ಅಂತ. ಇವು ಉಳಿದ್ ಬಿಟ್ಟವಲ್ಲ, ಒಂದು ವರ್ಷಕ್ಕೆ ನನ್ಗ ಅನುಭವಕ್ಕೆ ಬಂದ್ಬಿಡ್ತು, ಈ ತರ ಗಿಡಗಳನ್ನ ನಾವು ಜಾಸ್ತಿ ನೆಡ್ಬೇಕು, ಉಳಿತಾವ ಅಂತೇಳಿ. ಈಗ ನಮ್ಗೇನು ಗಾಳಿ ಮತ್ತೆ ನೆರಳು ಇದರಿಂದ ಸಿಗ್ತದ, ಮುಂದಿನ ದಿನಗಳಲ್ಲಿ ನಾವು ಈ ತರ ಬೆಳೆಸೋಣ ಅಂತೇಳಿ. ಇವು ಕೆಲವೊಂದು ಬೆಳೆಸ್ತಾ ಇದ್ದೆ, ಆದ್ರೆ ಅವನು ಉಳಿದವ. ಯಾವ ಹತ್ತಿ ಹಣ್ಣಿನವು, ಅರಳಿ ಹಣ್ಣಿನವು, ಅಂದ್ರೆ ಜಾಸ್ತಿ ಇಲ್ಲ. ಜಾಸ್ತಿ ಬೆಳೆಸಿರೋದು ಹೊಂಗೆ ತಪ್ಸಿ. ಅವು ಅಲ್ಲೊಂದು ಇಲ್ಲೊಂದು ಉಳಿದವ ಸರ್. ಇಡೀ ನಿಮ್ಮ ನರ್ಸರಿಯಲ್ಲಿ ನಿಮ್ಗೆ ತುಂಬಾ ಅಚ್ಚುಮೆಚ್ಚಾದಂತ ತುಂಬಾ ಇಷ್ಟವಾದಂತಹ ಮರ ಯಾವ್ದ್ರಿ? ಅರಳಿ ಮರ. ಇಲ್ಲಿ ತನಕ ನಾವು ಅವರ ನರ್ಸರಿಯನ್ನ ನೋಡಿದ್ವಿ. ನರ್ಸರಿಯಲ್ಲಿ ಯಾವ ಗಿಡಗಳಿದಾವೆ, ಯಾವ ಮರಗಳನ್ನ ಬೆಳೆಸಿದ್ದಾರೆ ಅಂತ ನೋಡಿದ್ವಿ. ಆದ್ರೆ ಆ ಮರಗಳನ್ನ, ಆ ಗಿಡಗಳನ್ನ ಎಲ್ಲೆಲ್ಲಿ ಬೆಳೆಸಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರಕ್ ಹೋಗೋಣ ಬನ್ನಿ. ಈಗ ನೀವೇನ್ ಸುತ್ತಮುತ್ತಲು ನೋಡ್ತಾ ಇದ್ದೀರಾ, ಇವೆಲ್ಲಾ ಗಿಡಗಳನ್ನು ಈರಣ್ಣ ಅವರೇ ಬೆಳೆಸಿರೋದು. ರಾಯಚೂರಿನ ಸುತ್ತಮುತ್ತ ಎಲ್ಲೇ ನೋಡ್ರಿ ನೀವು, ಒಂದು 70-80% ಬೆಳೆಸಿರುವಂತಹ ಗಿಡಗಳು ಇವರದ್ದೇ. ಈ ತರ ಅಂಗಡಿಯ ಮುಂದೆ ನೆಟ್ಟಿರುವಂತಹ ಗಿಡಗಳಿಗೆ ಅವ್ರಿಗೆ ಹೇಳಿರ್ತಾರೆ, ಇವುಗಳಿಗೆ ನೀರ್ ಹಾಕ್ತಾ ನೀವೇ ಬೆಳೆಸಬೇಕು ಅಂತ. ಶಾಲೆಗಳಲ್ಲಿ ನೆಟ್ಟಾಗ ಮಕ್ಕಳಿಗೆ ಹೇಳಿರ್ತಾರೆ. ಎಲ್ಲಿ ದಿನವೂ ಸಾರ್ವಜನಿಕರು ತಿರುಗಾಡೋದಿಲ್ವೋ ಅಲ್ಲಿ ನೆಟ್ಟಾಗ ಅವುಗಳಿಗೆ ನೀರ್ ಹಾಕುವಂತ ಜವಾಬ್ದಾರಿಯನ್ನ ಇವರೇ ತೆಗೆದುಕೊಂಡಿರ್ತಾರೆ. ಈಗ ನಾವು ರಾಯಚೂರಿನಿಂದ ಹೊರಗಡೆ ಬಂದಿದ್ದೀವಿ, ಸುಮಾರು ಒಂದು 4 ಕಿಲೋಮೀಟರ್. ಇಲ್ಲಿಂದ ಹತ್ತಿರದಲ್ಲಿ ಬಗ್ಗುಲ ಹನುಮಪ್ಪನ ದೇವಸ್ಥಾನ ಅಂತ ಇದೆ ಅಂತೆ. ಆ ಬಗ್ಗುಲ ಹನುಮಪ್ಪನ ದೇವಸ್ಥಾನದ ಹತ್ತಿರ ಸುಮಾರು ಗಿಡಗಳನ್ನ ನೆಟ್ಟಿದ್ದಾರಂತೆ. ಸುಮಾರು 20 ವರ್ಷಗಳಿಂದ ನೆಡ್ತಾ ಬಂದಿದ್ದಾರೆ. ಹಂಗಾಗಿ ಅವೆಲ್ಲವನ್ನು ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇದು ಯಾವುದು ಅರಳಿ ಮರ ಅಲ್ಲ? ಇದು ಅರಳಿ ಮರ ನೋಡ್ರಿ. ಎಷ್ಟು ವರ್ಷದ ಇರ್ಬೋದು ಇದು? ಸುಮಾರು 15 ವರ್ಷ ನೋಡ್ರಿ. 15 ವರ್ಷದಿಂದ ನೀವು ನೆಟ್ಟಿರೋದು? ಹೌದ್ರಿ. ಇಲ್ಲಿ ಆಲ್ಮೋಸ್ಟ್ ಕಾಣಿಸುವಂತ ಎಲ್ಲ ಗಿಡಗಳು ನೀವೇ ನೆಟ್ಟಿರೋದು? ನಾನೇ ನೆಟ್ಟಿರೋದ್ರಿ. ಓಕೆ. ಜಾಸ್ತಿ ಯಾವ ಗಿಡಗಳಿದಾವೆ ಇಲ್ಲಿ? ಹೊಂಗೆ ಜಾಸ್ತಿ. ಹೊಂಗೆ ಮರ. ಇದು ಅರಳಿ 15 ವರ್ಷದ ಪ್ರತಿಫಲ. ಇದು ಸರ್? ಇದು ಬಸರಿ ಸರ್. ಬಸರಿ ಎಲೆಗಳೆಲ್ಲ ಉದುರಾವ್ ಸರ್. ಈಗ ಯುಗಾದಿ ಟೈಮ್ ಅಲ್ಲ ಸರ್ ಇದು, ಹೊಸ ಎಲೆಗಳು ಚಿಗುರ್ತಾವ ಸರ್ ಈಗ. ಹೌದೌದು. ಇದು ಬಸರಿ. ಅದು ಆಲ. ಅಲ್ಲೊಂದು ಆಲದ ಮರ, ಇದೊಂದು ಆಲ, ಇದು ಆಲ, 2 ಆಲ. ಸೊ ಎಷ್ಟು ಗಿಡಗಳು ಇರ್ಬೋದು ಈ ಒಂದು ಏರಿಯಾದಲ್ಲಿ ಅಂದಾಜು? ಈ ಜಾಗದಲ್ಲಿ ಒಂದು 1000 ಇರ್ತಾವ ಸರ್. 1000? ಇದು ಬಹಳ ದೊಡ್ಡ ಏರಿಯಾ ಸರ್ ಇದು. ಓಹೋ. ಇದರಲ್ಲಿ ಫಾರೆಸ್ಟ್ ಏರಿಯಾದ ಯಾವ ಮರಗಳಿಲ್ವಾ? ಇವು ನೀಲಗಿರಿ ನೋಡ್ರಿ. ನೀಲಗಿರಿ. ಸೊ ನೀಲಗಿರಿನ ಅವ್ರು ನೆಟ್ಟಿರೋದು? ಹೌದು ಸರ್. ಈಗ ಐಡಿಯಾ ಇದೆ ಯಾವಾಗ ನೆಟ್ಟಿದಾರ ಅಂತ? ಸರ್. ಯಾವಾಗ? ಅವ್ರನ್ನು ಒಂದು 20 ವರ್ಷ ಆದವು ಸರ್. ಓಹ್, ಆವಾಗ ಅವ್ರು ನೆಟ್ಟಿರೋದು. ಆದ್ರೆ ಬೇರೆ ಮರಗಳು ನೆಟ್ಟಿಲ್ಲ ಅವರು? ನೆಟ್ಟಿಲ್ಲ ಸರ್. ಸೊ ಇದೆಲ್ಲ ಆಲ್ಮೋಸ್ಟ್ ಇದು ಸರ್, ಇದು ಹೊಂಗೆ ಸರ್. ಇದು ಹೊಂಗೆ ಮರ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಹೊಂಗೆ ಮರ ಇದೆ. ಸುಮಾರು ಮರಗಳನ್ನ, ಇಲ್ಲಾಂದ್ರೂ ಈ ಒಂದು ಏರಿಯಾದಲ್ಲಿ, ಈ ಜಾಗದಲ್ಲಿ ಒಂದು 1000 ಮರಗಳು ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಇರ್ಬೋದು, ಆದ್ರೆ ಎಕ್ಸಾಕ್ಟ್ಲಿ ಅವ್ರು ಲೆಕ್ಕ ಇಟ್ಟಿಲ್ಲ. ಬಟ್ ನಿಮ್ ಕಣ್ಣು ಮುಂದೆನೆ ಇದೆ. ಒಂದಿಷ್ಟು ಆಲದ ಮರಗಳು, ಅರಳಿ ಮರಗಳು ಸುಮಾರು ಇದಾವೆ, ಮತ್ತೆ ಹೊಂಗೆ ಮರ ಇದೆ. ನೀರು ಎಲ್ಲಿಂದ ತರ್ತೀವಿ? ಇಲ್ಲಿ ಒಂದು ದರ್ಗಾ ಇದೆ, ಮಸ್ಜಿದ್ ಇದೆ, ಅಲ್ಲಿ ಬೋರಿನ ವ್ಯವಸ್ಥೆ ಅದ. ನಳಗಳು ಕೂಡ್ಸ್ಯಾರ, ಅಲ್ಲಿ ನೀರ್ ತಗೊಂಡು ಹಾಕ್ತೀನಿ.
ಅಲ್ಲಿ ನೀರ್ ತಂದು ಇಲ್ಲಿ ಹಾಕ್ತಿದ್ರಿ. ಇದಿಷ್ಟರಲ್ಲಿ ಇಲ್ಲಿ ಕವರ್ ಮಾಡ್ತೀನಿ. ಅಲ್ಲಿ ಬೊಗ್ಗುಲ ಹನುಮಪ್ಪ ಗುಡಿ ಅಂತ ಅದ, ಓಕೆ. ಅಲ್ಲಿ ಹನುಮಪ್ಪ ಗುಡಿ ಹತ್ರ ಒಂದು ಟ್ಯಾಂಕಿ ಮಾಡ್ಯಾರ ನೀರಿಂದು, ಬೋರ್ ಅದ ಅಲ್ಲಿನು. ಆ ಟ್ಯಾಂಕಿ ನೀರ್ ತಗೊಂಡು ಗಿಡಗಳಿಗೆ ಹಾಕ್ತೀನಿ ನಾನು. ಯಾವ ಗಿಡಗಳಿಗೆ ನೀರ್ ಹಾಕ್ತೀರಾ? ಬೆಳೆಯುವಂತ ಗಿಡಗಳಿಗೆ ನೀರ್ ಹಾಕ್ತೀನಿ. ಎಷ್ಟು ವರ್ಷ? 2 ವರ್ಷ 3 ವರ್ಷ ಅದು ಮುಂದೆ ಬೆಳೆಯುತ್ತೆ, ಕಾಂಡ ದಪ್ಪ ಆಗತನ ನೀರ್ ಹಾಕ್ತೀನಿ. ಬೇವಿನ ಮರಗಳನ್ನ ನೋಡ್ರಿ, ಯುಗಾದಿ ಟೈಮ್ ಅಲ್ವಾ, ನೋಡಿ ಹೂಗಳು ಹೆಂಗ್ ಚಿಗುರಿದೆ ಅಂತ. ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಇಲ್ಲಿ ಬೇವಿನ ಮರ, ಇಲ್ಲಿ ಬೇವಿನ ಮರ, ಅಲ್ಲಿ ಬೇವಿನ ಮರ. ಏನ್ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ ನೋಡ್ತಿರ್ಬೋದು. ಎಲ್ಲಾ ಕಡೆ ಇರುವಂತಹ ಬೇವಿನ ಮರಗಳನ್ನ ನೆಟ್ಟಂತಹ ವ್ಯಕ್ತಿ ನಮ್ಮ ಈರಣ್ಣ ಕೋಸ್ಗಿ ಅವರು. ನೋಡ್ಬಹುದು ನೀವು, ಸಾಕಷ್ಟು ಇದಾವೆ. ಇಲ್ಲಿ ನೋಡ್ಬೋದು ಹೊಂಗೆ ಮರ, ಈಗ ಮತ್ತೆ ಚಿಗುರ್ತಾ ಇದಾವೆ ನೋಡಿ. ಇಲ್ಲಿ ಇಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹತ್ರ ನೆಡೋದ್ರಿಂದ ಏನು ಏನ್ ತೊಂದ್ರೆ ಆಗಲ್ಲ ಸರ್. ಯಾಕಂದ್ರೆ ಅರಣ್ಯದಲ್ಲಿ ಪಕ್ಷಿಗಳು, ಪ್ರಾಣಿಗಳು ಹಣ್ಣುಗಳನ್ನು ತಿಂದು ಎಲ್ಲಿ ಬೇಕಲ್ಲಿ ಬೀಜಗಳು ಪ್ರಸರಣ ಮಾಡ್ತಾವಲ್ಲ ಸರ್. ಒಂದ್ರ ಬೇರು ಒಂದು ಎಲ್ಲ ಒಳಗಡೆ ಸೇರ್ಕೊಂಡು ಅದು ಎಲ್ಲಿ ಒಂದೇ ಅವು ನಾವಾದ್ರೆ ಇಷ್ಟು ಫೀಟ್ಗೆ ಇಷ್ಟು ಅಡಿಗಳಿಗೆ ದೂರ, ಒಂದು 10-15 ಅಡಿಗಳಿಗೆ ದೂರ ಅಂತ ನೆಡ್ತೀವಿ. ಅರಣ್ಯದಲ್ಲಿ ಎಲ್ಲ ಸೇರ್ಕೊಂಡು ಬೆಳೆದ್ಬಿಡ್ತಾವ, ಏನಾಗಲ್ಲ. ಈಗ ನಾವೇನ್ ಅನ್ಕಂತೀವಿ, ಬಗಲಾಗ ಗಿಡ ಹಾಕಿದ್ರೆ ಹತ್ರ ಹಾಕಿದ್ರೆ ಗಿಡ ಬೆಳಂಗಿಲ್ಲ ಅಂತ ಅನ್ಕಂತೀವಿ. ಅವು ಬೆಳಿತಾವ ಸರ್. ನಾನು ಮನೆ ಹತ್ರನು ನೋಡಿನಿ, ಒಂದೇ ಜಾಗದಲ್ಲಿ 4 ಗಿಡ ಪಂಚವಟಿ ಅಂತ ನಾವು ಗಿಡ ನೆಡ್ತೀವಿ. 5 ಜಾತಿಗಳ ಗಿಡಗಳನ್ನ ಒಂದೇ ಜಾಗದಲ್ಲಿ ನೆಡ್ತೀವಿ. ಅದು ಬೆಳೆದಿದೆ, ಅವು ಬೆಳೆದವ್ರಿ. ಓಹೋ. ಇವುಗಳಿಗೆ ನೀರಿಗೆ, ಅಕ್ಕಿಗಳಿಗೆ ನೀರಿಗೆ ಇದಿಟ್ಟಿರೋದು ಯಾರು ಇಟ್ಟಿರೋದು? ನಾನೇ ಇಟ್ಟಿನಿ ಸರ್. ಅಲ್ಲಿದೆ ನೋಡಿ. ನೀರ್ ಹಾಕ್ತೀನಿ ಸರ್, ಹಾಕ್ತೀನಿ. ಅವುಗಳು ಹಾಕ್ತೀರಾ? ನೀರ್ ಹಾಕ್ತೀನಿ. ಓಹೋ. ಅಂದ್ರೆ ಬಿಸಿಲುಗಾಲ ಅಷ್ಟೇ ಹಾಕ್ತೀನಿ, ಮಾರ್ಚ್ ಏಪ್ರಿಲ್ ಮೇ ಅಷ್ಟೇ ಹಾಕ್ತೀನಿ ನಾನು ನೀರು. ಬಾಕಿ ದಿನ ಅವು ನೀರು ಅಲ್ಲೆಲ್ಲಿ ತಗ್ಗು ಪ್ರದೇಶದಲ್ಲಿ ನೀರ್ ಇರ್ತಾವ, ಅದಕ್ಕೇನ್ ತೊಂದರೆ ಆಗೋದಿಲ್ಲ. ಬಿಸಿಲುಗಾಲನೇ ನೀರ್ ತೊಂದರೆ ಪಕ್ಷಿಗಳಿಗೆ, ಪ್ರಾಣಿ, ಸಣ್ಣ ಪುಟ್ಟ ಜೀವಿಗಳಿಗೆ. ಸೊ ಮೊದಲು ಎಲ್ಲಿಂದ ಹಾಕ್ತಿದ್ರಿ? ಮೊದಲು ಅಲ್ಲಿ ಅದು ನೀರಿಂದು ಟ್ಯಾಂಕಿ ಅದ ನೋಡ್ರಿ, ಅಲ್ಲಿ. ಓಹೋ, ಓಕೆ. ಆ ಟ್ಯಾಂಕಿನಿಂದ ಹೊತ್ಕೊಂಡು ಬಂದು ಹಾಕ್ತಿದ್ದೆ ಇಲ್ಲಿರುವ ಗಿಡಗಳಿಗೆ. ಈಗ ಆಮೇಲೆ ಮಳೆಗಾಲ ಸರ್, ಎಲ್ಲ ಗುಂಡಿಗಳಲ್ಲಿ ನೀರ್ ಇರ್ತಾವ ಸರ್ ಇಲ್ಲಿ. ಹೌದು, ನೀರ್ ನಿಂತಿರ್ತಾವ. ಈಗ ಒಣಗೋಕತ್ತಾವ ಅವು. ಇರಷ್ಟು ದಿನ ಚಳಿಗಾಲ 4 ತಿಂಗಳ ನಾವು ಅದೇ ಕುಣ್ಯಾಗ ನೀರ್ ತಗೊಂಡು, ಗುಂಡಿಯಾಗ ನೀರ್ ತಗೊಂಡು ಹೋಗಿ ಗಿಡಗಳಿಗೆ ಹಾಕ್ತೀವಿ. ಇವಾಗೆಲ್ಲ ಬೇಸಿಗೆ ಅಲ್ಲ ಸರ್, ಒಣಗಿಬಿಟ್ಟಾವ. ಇಲ್ಲಿ ನೋಡ್ರಿ, ಆಲದ ಮರವು ಈ ತರ ತಿನ್ಲಾರ್ದಂಗ ಮುಳ್ಳು ಕಟ್ಟಿನಿ. ಇಲ್ಲಿ ನೋಡಿ, ಅಲ್ಲೊಂದು ನೆಟ್ಟಿದ್ದೀರ. ಸೊ ಇಲ್ಲೊಂದಿದೆ. ನಾವು ಸರ್ ಇನ್ನು ನಾವು ಭಾಳ ಇಲ್ಲೊಂದಾದ್ ನೋಡ್ರಿ. ಇಷ್ಟೆಲ್ಲ ಮುಳ್ಳು ಗಿಲ್ಲೆಲ್ಲ ಕಟ್ತೀರಾ? ಕಟ್ತೀನಿ ಸರ್. ಇಲ್ಲಾಂದ್ರೆ ಅವು ಎಮ್ಮೆ ಆಕಳ ಅವು ಕುರಿ ತಿಂದು ಬಿಡ್ತಾವ ಸರ್. ಇನ್ನು ಅವು ಸರ್ ಆ ಕಡೆ ಅವು. ಇಲ್ಲೊಂದು ಹಚ್ಚಿದ್ ಇದು ಆಲ ಮರ. ಎಷ್ಟು ದಿನ ಆಯ್ತು ಹಚ್ಚಿದಿನ? ಇದು 2 ವರ್ಷ ಆಯ್ತು ಸರ್, ಇನ್ನ ಬರವಲ್ಲು. ಓ, 2 ವರ್ಷ ಆಗಿದೆಯಾ ಸರ್? ಅಂದ್ರೆ ಇವು ತಿನ್ನಕತ್ತಾವ ಸರ್, ಕುರಿಗಳು ತಿನ್ನಕತ್ತಾವ. 2 ವರ್ಷದ ತನಕ ನೀರ್ ಹಾಕೊಂಡೇ ಬಂದಿದ್ದೀರಾ? ಸರ್. ಇದರಲ್ಲಿ ನೀರ್ ಇರ್ತಾವ ಸರ್, ಮಳೆಗಾಲದಲ್ಲಿ ಇಲ್ಲಿ ಇರುತ್ತೆ. ಇದು ಅರಳಿ ನೋಡ್ರಿ, ಅರಳಿ ಮರ. ಓ ಹೌದೌದು, ಅರಳಿ ಮರ. ಇದ್ರಲ್ಲಿ ನೀರ್ ಇರ್ತಾವ ಸರ್, ನೀರ್ ಹಾಕ್ತೀನಿ. ಸೊ ಈ ಜಾಗದಲ್ಲಿ ಮಳೆಗಾಲ, ಚಳಿಗಾಲ ತನಕ ನೀರ್ ಇರುತ್ತೆ. ಈಗ ಬೇಸಿಗೆಗಾಲನ ಕಾರಣಕ್ಕೆಲ್ಲ ಬತ್ತೋಗಿದಲ್ಲ? ಬತ್ತೋಗಿದೆ ಸರ್. ಅವು ಅಲ್ಲಿ ಟ್ಯಾಂಕಿನಿಂದ ನಳ ಆದಲ್ಲ ಸರ್, ಆ ನೀರು ಹಾಕಿ ಹೋಗ್ತೀನಿ. ಪ್ರತಿ ಗಿಡಕ್ಕೂ ಈ ತರ ಬೇಲಿ ಕಟ್ತೀರಾ? ಹೌದು ಸರ್. ಯಾಕಂದ್ರೆ ತಿನ್ನವು ಒಂಗೆ ತಪ್ಸಿಗೆ ಕಟ್ಟಂಗಿಲ್ಲ ಸರ್. ಸೊ ಆಲದ ಮರ ಮತ್ತೆ ಈ ತರ ಅರಳಿ ಮರ, ಅರಳಿ ಮರ ಮತ್ತೆ ಹತ್ತಿ ಹಣ್ಣಿನ ಗಿಡ ಅಂತವಕ್ಕ ಕಟ್ಬೇಕು ಸರ್. ಇನ್ನೊಂದು ನನಗೆ ಇಷ್ಟವಾಗಿದ್ದೇನಂದ್ರೆ, ತಿನ್ನೋ ಕಾರಣಕ್ಕೆ ನೀವು ಈ ತರ ಮುಳ್ಳುಗಳೆಲ್ಲ ಪೂರ್ತಿ ಹಾಕಿದಾರಲ್ಲ, ಅದು ಬಹಳ. ಯಾಕಂದ್ರೆ ಗಿಡ ಯಾರು ನಟ್ಟು ಹೋಗ್ಬಿಡ್ತಾರೆ, ನೀರ್ ಹಾಕೋಣ ಬಿಡಂತ ಅಂದ್ಬಿಟ್ಟು ಏನ್ ಬಂದ್ರೆ ಹಾಕ್ಬಹುದು. ಆದ್ರೆ ಆತರ ಮುಳ್ಳುಗಳೆಲ್ಲ ಕರೆಕ್ಟ್ ಫಿಕ್ಸ್ ಮಾಡಿ ಅವುಗಳಿಗೆ ನೀರ್ ಹಾಕ್ತಾ ಹೋಗೋದಿದೆಯಲ್ಲ. ಆಲ ಸರ್, ಆಲದ ಮರ. ಇದು ಹಂಗೆ. ಇದು ಹಂಗೆ ಮರ. ಆ ಕಡೆ ಹಂಗೆ ಇದು ಅಂದ್ರಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ? ತಪ್ಪಲ ಸರ್. ಮದುವೆ ಟೈಮಲ್ಲೆಲ್ಲ ಅಂದ್ರಕ್ಕೆ ಯೂಸ್ ಮಾಡ್ತಾರಲ್ವಾ? ಇದೇ ಗಿಡ ನೋಡಿ, ಹಂಗೆ ಮರದ್ದು. ಇದು ಆಲ ನೋಡ್ರಿ. ಸೊ ಇದು ಆಲದ ಮರ. 2 ವರ್ಷದ ಗಿಡ ಎಷ್ಟ್ ಕಾಣ್ತಾವ ನೋಡ್ರಿ. ಅವ್ರು 20 ವರ್ಷ ಶ್ರಮ ಪಟ್ಟು ಬೆಳೆಸಿರೋ ಗಿಡಗಳು ಈಗ ಅಲ್ಲಿ ನೋಡಿದ್ವಲ್ಲ ಬರುವಾಗ ಅಷ್ಟೇ ಹತ್ರ ಇರ್ತವೆ. ಸೊ ಅಲ್ಲಿ ನೋಡ್ತಿದ್ರಲ್ವಾ ಆ ಹೊಂಗೆ ಮರ. ಸೊ ಅದಾದ್ಮೇಲೆ ಅಲ್ಲಿರುವಂತಹ ಆಲದ ಮರ. ಸೊ ಸುಮಾರು ಎಲ್ಲವೂ ಕೂಡ ಅವರೇ ನೆಟ್ಟಿರೋದು. ಇವರು ಚಂದ್ರಶೇಖರ್ ಅಂತ ಹೇಳಿ. ವಿಚಾರ ಏನು ಅಂದ್ರೆ, ಅವ್ರು ಬರ್ತಾ ಇದಾರಲ್ವಾ ಮುಂದೆ, ಅವರು ಈಗ ನಮ್ಮ ಈರಣ್ಣ ಅವರನ್ನ ಕರ್ಕೊಂಡು ಹೋಗೋಕೆ, ಬಿಡೋಕೆ, ಬೈಕ್ ತಗೊಂಡ್ ಬರೋದು ಆ ತರ ಸಪೋರ್ಟ್ ಮಾಡ್ತಾ ಇದಾರಂತ. ಇಲ್ಲ ಅಂದಿದ್ರೆ ಅವರು ನಮ್ಮ ಈರಣ್ಣ ಅವರು ಆಟೋಗಳಿಗೆ 300 ರೂಪಾಯಿ 500 ರೂಪಾಯಿ ಕೊಟ್ಟು ಆ ಸಸಿಗಳನ್ನ ಇಲ್ಲಿಗೆ ತರಬೇಕು. ಮನೆಗಳಿಂದ 4 ಕಿಲೋಮೀಟರ್ ಇಲ್ಲಿಗೆ ತಂದು ಇಲ್ಲೇ ಹಚ್ಚಬೇಕು. ಸೊ ಈಗ ಅವರು ಇರೋದ್ರಿಂದ ಸಪೋರ್ಟಿವ್ ಆಗಿ ತುಂಬಾ ಹೆಲ್ಪ್ ಮಾಡ್ತಿದಾರಂತೆ. ಸೊ ನಾವು ಅವ್ರ ಜೊತೆ ಕೂಡ ಮಾತಾಡೋಣ.